ಬರಹ ಅನ್ನೋದು ಕೇವಲ ಪದಗಳ ಜೋಡಣೆಯಲ್ಲ, ಅದು ಬದುಕಿನ ಕಾಣದ ಮಗ್ಗಲುಗಳನ್ನ ಓದುಗನಿಗೆ ಉಣಬಡಿಸುವ ಕಲೆ. ಇತ್ತೀಚೆಗೆ ವಿಜಯವಾಣಿ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ದೀಪಾವಳಿ ಕಥಾ ಸ್ಪರ್ಧೆ 2025ರ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಸಾಹಿತ್ಯದ ಆಳವಾದ ಸತ್ಯಗಳು ಅನಾವರಣಗೊಂಡವು. ಇದೇ ಸಂದರ್ಭದಲ್ಲಿ ಬಹುಮಾನ ವಿಜೇತ ಕಥೆಗಳು ಹಾಗೂ ಮೆಚ್ಚುಗೆ ಪಡೆದ ಕಥೆಗಳ ಸಂಕಲನವನ್ನ ಮುಖ್ಯ ಅತಿಥಿಗಳು ಬಿಡುಗಡೆಗೊಳಿಸಿದ್ರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಖ್ಯಾತ ವಿಮರ್ಶಕ ಹಾಗೂ ತೀರ್ಪುಗಾರ ಡಾಕ್ಟರ್ SR ವಿಜಯಶಂಕರ ಕಥೆಗಾರರಿಗೆ ಸಾಹಿತ್ಯದ ಜೊತೆಗೆ ತಾತ್ವಿಕತೆಯ ಅಗತ್ಯತೆಯ ಬಗ್ಗೆ ತಿಳಿಸಿದ್ರು. ಅಲ್ಲದೆ ಕನ್ನಡ ಸಾಂಸ್ಕೃತಿಕ ಕ್ಷೇತ್ರದ ಅಭಿವೃದ್ಧಿಗೆ ವಿಜಯವಾಣಿ ಪತ್ರಿಕೆಯ ಕೊಡುಗೆಯನ್ನ ಶ್ಲಾಘಿಸಿದ್ರು. ತಾತ್ವಿಕತೆ ಅಂತ ಹೇಳುದಿರಬೇಕು. ತತ್ವಶಾಸ್ತ್ರ, ಫಿಲಾಸಫಿ ಅಂಡ್ ಲಿಟರೇಚರ್ ಆಲ್ವೇಸ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ಒಂದು ಮಾತು. ಲೇಖಕ ಅನೇಕ ತಂತ್ರಗಳನ್ನು ಉಪಯೋಗ ಮಾಡ್ತಾನೆ. ಅವನು ಡಯಲಾಗ್ ಅಂತ ನಾವೇನು ಹೇಳ್ತೇವೆ, ಸಂಭಾಷಣೆಯನ್ನು ಉಪಯೋಗ ಮಾಡ್ತಾನೆ, ನಿರೂಪಣೆಯನ್ನು ಉಪಯೋಗ ಮಾಡ್ತಾನೆ, ವಿವರಣೆಯನ್ನ ಉಪಯೋಗ ಮಾಡ್ತಾರೆ, ಅಲಂಕಾರಗಳನ್ನು ಉಪಯೋಗ ಮಾಡ್ತಾನೆ, ರೂಪಕಗಳನ್ನ ಬಳಸ್ತಾನೆ. ಹೀಗೆ ಹಲವು ಭಾಷಾ ತಂತ್ರಗಳನ್ನ ಬಳಸಿಕೊಂಡು ಬೆನ್ನ ಹಿಂದಿರುವ 180 ಡಿಗ್ರಿಯನ್ನು ಕಾಣಿಸ್ಲಿಕ್ಕೆ ಮಾಡ್ತಾನೆ. ಆವಾಗ ನಮಗೆ ಸಮಾಜದ ಮತ್ತು ವ್ಯಕ್ತಿತ್ವದ ಇಡೀ ಚಿತ್ರ ಸಿಗುತ್ತೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ VRL ಸಮೂಹ ಸಂಸ್ಥೆಯ ಚೇರ್ಮನ್ ಡಾಕ್ಟರ್ ವಿಜಯ ಸಂಕೇಶ್ವರ ಮಾತನಾಡಿ, ಪ್ರಶಸ್ತಿ ಸಿಗದವರು ನಿರಾಶೆಗೊಳ್ಳಬಾರದು, ಹೊಸ ಅವಕಾಶಗಳನ್ನ ಸೃಷ್ಟಿಸಿಕೊಳ್ಳಬೇಕು ಅಂತ ಕಿವಿ ಮಾತು ಹೇಳಿದ್ರು. ಯಾರಿಗೆ ಪ್ರಶಸ್ತಿ ಬಂದಿಲ್ಲ ಅಥವಾ ಯಾವ ಲೇಖನ ಪ್ರಕಟಣೆ ಆಗಿಲ್ಲ, ಅವರು ಬೇಜಾರು ಪಡೆದುಕೊಳ್ಳುವಂಥ ಅವಕಾಶ ಏನಿಲ್ಲ. ಮತ್ತೆ ಕೀಪ್ ಆನ್ ಟ್ರೈಂಗ್. ಯಾಕಂದರೆ ವ್ಯಕ್ತಿ ಯಾವ ರೀತಿಯಲ್ಲಿ ಯೋಚನೆ ಮಾಡ್ತಾನೋ ಇಟ್ ಈಸ್ ವೆರಿ ಇಂಪಾಸಿಬಲ್ ಟು ಗೇಜ್. 17-18 ಬೇರೆ ಗಜನಿ ಮೊಹಮ್ಮದ್ ಭಾರತಕ್ಕೆ ಬಂದು ಸೋತು ಸುಣ್ಣಾಗಿ ಹೋದ, ಆದರೂ ಅವನ ಪ್ರಯತ್ನ ಬಿಡಲಿಲ್ಲ. ಒಂದು ದಿವಸ ಯಶಸ್ವಿಯಾದ. ಅಮಿತಾಬ್ ಬಚ್ಚನ್, ನಾನು ಒಳ್ಳೆಯ ಒಬ್ಬ ನಟನಾಗಬೇಕಂತ ಹೇಳಿ ಪ್ರೊಡ್ಯೂಸರ್ ಕಡೆ ಡೈರೆಕ್ಟರ್ ಕಡೆ ಹೋಗಿ ಕೇಳಿದಾಗೆ ಅವರೆಲ್ಲ ಒಂದು ಟೆಸ್ಟ್ ಎಲ್ಲ ಮಾಡಿ, ಸಾರಿ ನಿನ್ನ ಕಡೆ ಕೊಡೋಕ್ಕಾಗಲ್ಲ. ಅವನು ಕೇಳ್ತಾ ಇದ್ದ, ನನಗೆ ನೀವು ಫೇಲ್ ಮಾಡಿದ್ದಕ್ಕೆ ನನಗೆ ದುಃಖ ಇಲ್ಲ, ನಾನು ಯಾಕೆ ಫೇಲ್ ಮಾಡಿದಿರಿ ಅಂತ. ನೋಡಪ್ಪ, ನೀವು ಒಳ್ಳೆ ಆ್ಯಕ್ಟರ್, ಆದರೆ ನಿನ್ನ ಸರಿ ಇಲ್ಲ, ಧ್ವನಿ, ಯುವರ್ ವಾಯ್ಸ್ ಈಸ್ ವೆರಿ ಬ್ಯಾಡ್. ಮತ್ತು 2ನೇದಕ್ಕೂ 3ನೇದಕ್ಕೂ ಹೀಗೆ ಒಂದು 15 ಕಡೆ ಫಿಲ್ಮ್ ಟೆಸ್ಟ್ ಕೊಡ್ತಾನೆ. ಎಲ್ಲ ಹೇಳಿದ್ದು ಒಂದೇ, ಎಸ್ ಆಫ್ ಕೋರ್ಸ್ ಯು ಆರ್ ಎ ಗುಡ್ ಆ್ಯಕ್ಟರ್, ಬಟ್ ಐ ಕಾಂಟ್ ಸೆಲೆಕ್ಟ್ ಯು, ಯುವರ್ ವಾಯ್ಸ್ ಈಸ್ ವೆರಿ ಬ್ಯಾಡ್. ಕಡೆಗೆ 16ನೇ ಪ್ರೊಡ್ಯೂಸರು ಇವನಿಗೆ ಆಯ್ಕೆ ಮಾಡ್ತಾನೆ. ಆವಾಗ ಅಮಿತಾಬ್ ಬಚ್ಚನ್ ಕೇಳ್ತಾನೆ, 15 ಜನ ನನಗೆ ಫೇಲ್ ಮಾಡಿದ್ದಾರೆ, ನೀ ಯಾಕೆ ನನಗೆ ಆಯ್ಕೆ ಮಾಡಿದ್ಯಾ ಅಂತ. ಯು ಆರ್ ನಾಟ್ ಎಟ್ ಆಲ್ ಎ ಗುಡ್ ಆ್ಯಕ್ಟರ್, ಯುವರ್ ಸೌಂಡ್ ಈಸ್ ಫ್ಯಾಂಟಾಸ್ಟಿಕ್. ಇವತ್ತಿಗಾದರೂ ಅಮಿತಾಬ್ ಬಚ್ಚನ್ ಯಾವಾದರೂ ಡೈಲಾಗ್ಗಳು ಎಲ್ಲಿಯಾದರೂ ಬಿತ್ತರಿಸಿ ಆಗ್ತಿದ್ರೆ, ನೀವು ಹೊರಟಿದ್ರೆ ನಿಮ್ಮ ಕಾಲುಗಳು ಅಲ್ಲೇ ನಿಂತು ಬಿಡ್ತಾವೆ, ಇದೊಂದು ಕೇಳಿ ಹೋಗೋಣ ಅಂಥೇಳಿ. ಹೀಗೆ ವಿಭಿನ್ನವಾದಂಥ ರೀತಿಯಲ್ಲಿ ಜನರು ಅಪೇಕ್ಷೆ ಪಡ್ತಾರೆ. ಇಲ್ಲಿ ಕೂಡ ನೀವೇನು ಇವತ್ತು ವಿಜೇತರಾಗಿದ್ದೀರಿ ಅವರಿಗೆಲ್ಲ ಶುಭಾಶಯಗಳನ್ನು ಹೇಳಿದರೂ ಕೂಡ ಯಾರು ವಿಜೇತರಿಲ್ಲ ಅಥವಾ ಯಾರ ಲೇಖನಗಳು ಪ್ರಿಂಟ್ ಆಗಿಲ್ಲ ಅವರಿಗೆ ಲೇಖನ ಬರೆಯೋದೊಂದು ದೊಡ್ಡ ಜವಾಬ್ದಾರಿ. ನೀವು ಮಾತಾಡುವಾಗ ಏನಾದರೂ ಮಾತಾಡ್ಬೋದು, ಲೇಖನ ಬರೆಯುವಾಗ ಭಾಳ ಪೂರ್ವ ಪ್ರಜ್ಞೆಯಿಂದ 10 ಸರಿ ವಿಚಾರ ಮಾಡಿ 10 ಸರಿ ಅದನ್ನು ಕಾಟ್ ಹೊಡೆದು ಬರೀಬೇಕಾಗತ್ತೆ. ಕನ್ನಡದ ಹೊಸ ತಲೆಮಾರಿನ ಬರಹಗಾರರಲ್ಲಿ ಕಥೆ ಬರೆಯುವ ಐಡಿಯಾ ಹೇಗೆ ಹುಟ್ಟುತ್ತೆ ಎಂಬ ಕುತೂಹಲ ಇತ್ತು. ವಿಜಯವಾಣಿಯ ಕಥಾ ಸ್ಪರ್ಧೆಗೆ ಬಂದಂತಹ ಕಥೆಗಳನ್ನ ಓದಿ ಆ ಕುತೂಹಲ ತಣಿಯಿತು. ಬರಹಗಾರರು ಸೃಜನಶೀಲತೆಯನ್ನ ಬೆಳೆಸಿಕೊಳ್ಳುವತ್ತ ಗಮನ ಹರಿಸಬೇಕು ಅಂತ ಸಾಹಿತ್ಯದ ಪ್ರಕಾಶನದ ಮುಖ್ಯಸ್ಥ ಸುಬ್ರಹ್ಮಣ್ಯ ಅಭಿಪ್ರಾಯಪಟ್ಟರು. ಹೋದ ವರ್ಷದಿಂದ ಈ ಕಥಾ ಸ್ಪರ್ಧೆ ಶುರು ಆಗಿದೆ. 2024 ವಿಜಯವಾಣಿ ದೀಪಾವಳಿ ವಿಶೇಷಾಂಕ ಕಥಾ ಸ್ಪರ್ಧೆ. ಈ ಥರದ ಕಥಾ ಸ್ಪರ್ಧೆಗಳ ಪರಿಣಾಮ ಹೇಗಾಗುತ್ತೆ ಅನ್ನೋದಕ್ಕೆ ನಾನು ಇದೊಂದು ಉದಾಹರಣೆ, ನನಗೆ ಜೀವಂತ ಅನುಭವಿಸಿದ ಉದಾಹರಣೆ ಹೇಳ್ತಾ ಇದ್ದೀನಿ. ಈ ಸಲದ ಕಥೆಗಳನ್ನು ನಾನು ಓದಿದೆ, 3 ಕಥೆ. ನನಗೆ ಹೆಚ್ಚು ಇಷ್ಟ ಆಗಿದ್ದು ಆ ಶಂಕರ 3ನೇ ಪ್ರಶಸ್ತಿ ಬಂತಲ್ಲ, ಚೆನ್ನಾಗಿದೆ ಕಥೆ. ಅದು ನೀವು ಮೇಡಮ್, ನೀವು ಬರ್ತಾರೆ, ನಂಗೆ ಭಾಳ ಇಷ್ಟ ಆಯಿತು. ಈ ಮೇಲು ಕೀಳು, ಆಮೇಲೆ ಈ ಜಾತಿಗಳು ಹೇಗೆ ಯಾವ ಕ್ರಾಂತಿಯಿಂದ ಅಥವಾ
ಬದಲಾವಣೆಗಳ ಒತ್ತಾಯದಿಂದನೂ ಹೋಗೋದಿಲ್ಲ. ಅದು ಸಹಜವಾಗಿ ನಮ್ಮಲ್ಲಿ ಶಿಕ್ಷಣ ವ್ಯವಸ್ಥೆ ಬಂದಂಗೆ ಎಲ್ಲ ಒಟ್ಟೊಟ್ಟಾಗಿ ನಾವು ಕೆಲಸ ಮಾಡೋ ಪರಿಸರದೊಳಗೆ ಈ ಜಾತಿಗಳೆಲ್ಲ ತಾನಾಗೆ ಕರಗಿ ಹೋಗ್ತವೆ. ಅದಕ್ಕೆ ಒತ್ತಡ ಹೇರಿ ಜಾತಿಗಳ ನಿರ್ಮೂಲನೆ ಸಾಧ್ಯ ಇಲ್ಲ ಅನ್ನೋದೊಂದು ಒಳ್ಳೆ ಸಂದೇಶ ಇದೆ ಅದ್ರ ಕೊಂಡಲ್ಲಿ. ಭಾಳ ಇಷ್ಟ ಆಯ್ತು. ಹಾಗೆ ಇನ್ನೆರಡು ಕಥೆಗಳು ಕೂಡ ನಾನು ಭಾಳ ಇಷ್ಟಪಟ್ಟೆ. ಇವ್ರಿಗೆ ಮತ್ತೆ ಅದನ್ನೇ ಹೇಳ್ತೀನಿ, ನೀವು ಕಥೆಗಳನ್ನು ಬರೀರಿ. ಮಾಸ್ತಿ ಅಂತೂ ಸಣ್ಣ ಕಥೆಗಳ ಗುರುಗಳೇ ಕನ್ನಡಕ್ಕೆ. ಅವ್ರನ್ನೆಲ್ಲರನ್ನೂ ಓದ್ಕೊಂಡು ಮಾಸ್ತಿ, ಚಿತ್ತಾಲ, ಸದಾಶಿವ ಅಂಥವ್ರನ್ನ, ವ್ಯಾಸರಾಯ ಬಲ್ಲಾಳಿ ಇಂಥವ್ರನ್ನೆಲ್ಲ ಓದಿ ಕಥೆಗಳನ್ನೂ ಇನ್ನೂ ಹೆಚ್ಚು ಚೆನ್ನಾಗಿ ಸತ್ವಯುತವಾಗಿ ಬರೀರಿ. ಹಾಗೆ ನಿಮ್ಮ ಭಿತ್ತಿಯನ್ನು ಕೂಡ ವಿಸ್ತಾರ ಮಾಡ್ಕೊಳ್ಳಿ. ಕಾದಂಬರಿಗಳ ರಚನೆಗೂ ಕೈ ಹಾಕಿ. ಕನ್ನಡಕ್ಕೆ ಈಗ ಒಂಥರ ಬರವಣಿಗೆ ಸತ್ವಯುತವಾದ ಬರೆಯೋರು ಕಡಿಮೆ ಆಗಿದ್ದಾರೆ. ಈ ಥರದ ಕಥಾ ಸ್ಪರ್ಧೆಗಳು ಅಂಥದಕ್ಕೆ ಸ್ಫೂರ್ತಿ ಕೊಡಲಿ. ನಿಮ್ಮಿಂದ ಇನ್ನೂ ದೊಡ್ಡ ದೊಡ್ಡ ಕೆಲಸಗಳು ಸೃಜನ ಆಗಲಿ ಅಂತ ಹೇಳಿ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಅಜಯ ಸಿಂಹ, ಕೆವಿ ಶಿವಮೊಗ್ಗ ಇವರು ಬರೆದಿರುವ ಮೌನದ ದೀಪಕ್ಕೆ ಪ್ರಥಮ ಬಹುಮಾನ. ಚಂದ್ರಿಕಾ ಹೆಗಡೆ ಮತ್ತಿಹಳ್ಳಿ ಇವರು ಬರೆದಿರುವಂತಹ ದೀಪಲಕ್ಷ್ಮಿಯ ಕೈಗಳು ಕಥೆಗೆ ದ್ವಿತೀಯ ಬಹುಮಾನ. ಸುಮಾ ಕಳಸಾಪುರ ಶಿವಮೊಗ್ಗ ಇವರು ಬರೆದಿರುವ ಸಂಕರ ಕಥೆಗೆ ತೃತೀಯ ಬಹುಮಾನ ದೊರೆತಿದೆ. ಬಹುಮಾನ ಸ್ವೀಕರಿಸಿ ಮಾತನಾಡಿದಂತಹ ಕಥಾ ಸ್ಪರ್ಧೆ ವಿಜೇತರು ಹರ್ಷವನ್ನ ವ್ಯಕ್ತಪಡಿಸಿದ್ರು. ಸಂಕೇಶ್ವರ್ ಸರ್ ಅವರು ಏನೇನು ಪತ್ರಿಕೆಗಳು ಸಾಹಸ ಮಾಡಿದ್ರು ಅದ್ರ ಜೊತೆಲೆಲ್ಲ ನಾನು ಅದ್ರ ಜೊತೆಗೆ ಓಡೋದವ್ರು ಅಂತ ಹೇಳ್ಬೋದು. ಅವ್ರನ್ನ ಹತ್ತಿರದಿಂದ ನೋಡಿದ್ದು, ಅವರಿಂದನೇ ಪ್ರಶಸ್ತಿ ತಗೊಂಡಿದ್ದು ಬಹಳ ಸಂತೋಷ ಆಯ್ತು. ಸರ್ ಹೇಳ್ದಂಗೆ ತತ್ವಜ್ಞಾನದ ವಿಚಾರದಲ್ಲಿ ವಿಜಯಶಂಕರ್ ಸರ್ ಹೇಳ್ದಂಗೆ ನಾನು ಅದನ್ನ ಯಾವತ್ತೂ ನಂಬ್ತೀನಿ. ಖಂಡಿತವಾಗಿಯೂ ವಿಜಯಶಂಕರ್ ಸರ್ ಹೇಳಿದಂತಹ ಹೊಸ ಒಳನೋಟಗಳೇನಿದೆ ಅದನ್ನ ಪಾಲಿಸುವಂತಹ ಎಲ್ಲ ಪ್ರಯತ್ನಗಳು ಮಾಡ್ತೀನಿ ಅಂತ ಹೇಳ್ತೀನಿ. ಇದುವರೆಗೂ ಈ ಮಾತಾಡೋಕೆ ಅವಕಾಶ ಕೊಟ್ಟಂತದ್ದು ಮತ್ತೆ ಇಲ್ಲಿ ಬರೋಕ್ಕೆ ಅವಕಾಶ ಆಗಿದ್ದು ಎಲ್ಲದಕ್ಕೂ ತುಂಬ ಹೃದಯದ ಧನ್ಯವಾದಗಳು. ನನ್ನ ಕತೆಗೆ ಆ ಅರ್ಹತೆ ಇದೆಯೋ ಇಲ್ಲವೋ ಅನ್ನೋದೊಂದು ಭಯ. ಹಾಗಾಗಿ ಇದುವರೆಗೂ ನಾನು ಸ್ಪರ್ಧೆಗೆ ಕಳಿಸೇ ಇಲ್ಲ. ಈ ಕಥೆನೂ ಅಷ್ಟೇ, ಸಂಕರ ಅಂತ ಅನ್ನೋದು ಕಥೆಯನ್ನು ತಾವು ಮೆಚ್ಕೊಂಡ್ರಿ. ಈ ಕಥೆನೂ ಕೂಡ ನಾನು ಕಳಿಸ್ಬೇಕಾದ್ರೆ ತುಂಬ ಯೋಚನೆ ಮಾಡಿ ಕಡೇ ಗಳಿಗೆಯಲ್ಲಿ ಆಗಲಿ ಅಂತ ದೇವ್ರ ಮೇಲೆ ಭಾರ ಹಾಕಿ ನಂಬರ್ 1 ಪತ್ರಿಕೆ ವಿಜಯವಾಣಿ ಪತ್ರಿಕೆಗೆ ಕಳಿಸಿದ್ದು. ನಂಬಿಕೆ ಖಂಡಿತ ಇರಲಿಲ್ಲ. ಬಟ್ ರಿಸಲ್ಟ್ ನೋಡಿದಾಗ ತುಂಬ ಸಂತೋಷ ಆಯಿತು. ನನ್ನ ಜೀವಮಾನದ ಅಮೂಲ್ಯ ಉಡುಗೊರೆಯನ್ನು ವಿಜಯವಾಣಿ ಪತ್ರಿಕೆಯವರು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷಪಡ್ತೀನಿ. ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಲಲಿತಾ ವಿಜಯ್ ಸಂಕೇಶ್ವರ್ ಸೇರಿದಂತೆ ವಿಜಯವಾಣಿ ಸಿಬ್ಬಂದಿ ಪಾಲ್ಗೊಂಡಿದ್ರು. ಒಟ್ನಲ್ಲಿ ಒಂದು ಅರ್ಥಪೂರ್ಣ ಸಮಾರಂಭಕ್ಕೆ ವಿಜಯವಾಣಿ ವೇದಿಕೆಯಾಯಿತು. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ vijayvani.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.